ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನಿಗೆ ದುಷ್ಕರ್ಮಿಗಳಿಂದ ಚಾಕು ಇರಿದಿರುವ ಘಟನೆ ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಿ ನಡೆದಿದೆ. ಬಸವಂತ ಕಡೋಲ್ಕರ್ಗೆ ಎದೆ, ಭುಜ, ತೊಡೆ ಸೇರಿ 4 ಕಡೆ ಚಾಕುವಿನಿಂದ ಇರಿದಿದ್ದಾರೆ. ಬೈಕ್ನಲ್ಲಿ ಬಂದಿದ್ದ ಇಬ್ಬರು ದುಷ್ಕರ್ಮಿಗಳು ಕೃತ್ಯ ನಡೆಸಿ ಪರಾರಿಯಾಗಿದ್ದಾರೆ. ಮೈನಿಂಗ್ ವಿಚಾರಕ್ಕೆ ಹಲ್ಲೆ ಮಾಡಿದ್ದಾರೆ. ಸದ್ಯ ಗಾಯಾಳುವಿಗೆ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆಸ್ಪತ್ರೆಗೆ ಆಗಮಿಸಿದ ಮೃಣಾಲ್ ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸಿದ್ದಾರೆ. ಘಟನೆ ಸಂಬಂಧ ಬೆಳಗಾವಿಯ ಕ್ಯಾಂಪ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಆರಂಭಿಕ ಹಂತದ ದೃಶ್ಯಗಳು ವೈರಲ್ ಆಗಿದೆ. ಇಡೀ ಗಲಾಟೆಗೆ ಹೊಸ ತಿರುವು ಸಿಕ್ಕಿದೆ. ಗಲಾಟೆ ಆರಂಭಿಸಿದ್ದು ಜನಾರ್ದನ್ ರೆಡ್ಡಿ ಬೆಂಬಲಿಗರೇ ಎಂಬುದಾಗಿ ಕಾಂಗ್ರೆಸ್ ಆರೋಪಿಸಿದ್ದು, ಇದಕ್ಕೆ ಸಾಕ್ಷಿಯಾಗಿ ಕೆಲವು ದೃಶ್ಯಗಳನ್ನು ಕಾಂಗ್ರೆಸ್ ಮುಖಂಡರು ರಿಲೀಸ್ ಮಾಡಿದ್ದಾರೆ. ಈ ನಡುವೆ ಬಿಜೆಪಿ ಕಾರ್ಯಕರ್ತೆಯೊಬ್ಬರು ತೊಡೆ ತಟ್ಟಿ ಗಲಾಟೆಗೆ ಪ್ರಚೋದನೆ ನೀಡಿದ ವಿಡಿಯೋವೊಂದು ವೈರಲ್ ಆಗಿದೆ. ಎರಡು ಪಕ್ಷಗಳ ಬೆಂಬಲಿಗರ ನಡುವೆ ಗಲಭೆ ಏರ್ಪಟ್ಟಾಗಲೇ ಈ ಘಟನೆ ನಡೆದಿದ್ದು, ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ ಬಿಜೆಪಿ ಕಾರ್ಯಕರ್ತರು ಕಾರದ ಪುಡಿಯನ್ನ ಎರಚಿರುವ ದೃಶ್ಯಗಳು ಕೂಡ ವೈರಲ್ ಆಗಿದೆ. ಬಳ್ಳಾರಿ ಗಲಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಸಾವಾಗಿದೆ. ರಾಜಶೇಖರ್ ಮನೆಗೆ ಭೇಟಿ ನೀಡಿದ್ದೇನೆ, ಈ ಘಟನೆ ಆಗಬಾರದಾಗಿತ್ತು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಅವರು, ರಾಜಶೇಖರ್ ಕುಟುಂಬದವರ ಜೊತೆ ಕಾಂಗ್ರೆಸ್ ಪಕ್ಷ ಇದೆ. ಉಳಿದ ವಿಚಾರವನ್ನ ಅಧಿಕಾರಿಗಳ ಜೊತೆ, ಕಾರ್ಯಕರ್ತರ ಜೊತೆ ಚರ್ಚೆ ಮಾಡ್ತೀನಿ. ಕಾರ್ಯಕರ್ತರ ಜೊತೆಗೆ ಘಟನೆ ಬಗ್ಗೆ ಚರ್ಚೆ ಮಾಡ್ತೀನಿ. ಮೃತ ಕುಟುಂಬಕ್ಕೆ ಕಾನೂನು ಚೌಕಟ್ಟಿನಲ್ಲಿ ನೌಕರಿ ಕೊಡುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ ನನಗೆ ಇಬ್ರು ಗಂಡು ಮಕ್ಕಳು, ಇಬ್ರು ಹೆಣ್ಮಕ್ಳು ಸರ್. ಇವಾಗ ಆತ ದೊಡ್ಡ ಆತ ಸರ್. ಇದಾಗಿದೆ ಸರ್. ಕ್ಯಾಮ್ರಾ ಬನ್ನಿ. ಡಬ್ಬೆ ಅಂಗಡಿ ಸರ್. ಅದೇ ನೋಡ್ಕೊಂತ ಅಮ್ಮ ತಮ್ಮ ಇಬ್ರು ಕಾರ್ಪೊರೇಷನ್ ಕೆಲಸ ಕೊಡ್ತಾರೆ ಸರ್. ಅಮ್ಮ ತಮ್ಮ ಇಬ್ರು ಇವಳು ಕಾರ್ಪೊರೇಷನ್ ಕೆಲಸ ಕೊಡ್ತಾರೆ ಸರ್. ಓಕೆ, ಮಾತಾಡ್ತೀರಾ ಅಮ್ಮ? ಈಗ ಇವೆಲ್ಲ ಎಲ್ಲರ ಮುಂದೆ ಬೇಡ, ಮಾತಾಡ್ತೀವಿ. ನೀವು ಬಂದ್ಬಿಡಿ. ಆಯ್ತು, ಸ್ವಲ್ಪ ಈ ಕಡೆ ಬರ್ರಿ, ತೊಗೊಂಡು ಹೋಗ್ಬಿಡ್ತೀನಿ. ಇನ್ನು ಬಳ್ಳಾರಿ ಗಲಭೆಗೆ ನೇರ ಕಾರಣ ಶಾಸಕ ಭರತ್ ರೆಡ್ಡಿ ಅವರೇ ಅಂತ ಮಾಜಿ ಸಚಿವ ಶ್ರೀರಾಮುಲು ಆರೋಪಿಸಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಅವರು, ಮೃತರ ಮನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿ ಸಾಂತ್ವನ ಹೇಳ್ತಾರೆ. ಆದರೆ ನೀವು ಮೂಲ ಬುಡವನ್ನ ಹುಡುಕುವ ಕೆಲಸ ಮಾಡ್ತಾ ಇಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಶಾಸಕ ಭರತ್ ರೆಡ್ಡಿ ಅವರೇ. ಸಿಎಂ ಸಿದ್ದರಾಮಯ್ಯ ಪ್ರಕರಣದ A1 ಭರತ್ ರೆಡ್ಡಿ ಜೊತೆಗೆ ಮಾತನಾಡ್ತಾರೆ. ಡಿಕೆಶಿ ಅವರು ಸುದ್ದಿಗೋಷ್ಠಿ ಮಾಡ್ತಾರೆ. ಈ ಪ್ರಕರಣವನ್ನ ಮುಚ್ಚಿ ಹಾಕುವ ಪ್ರಯತ್ನ ನಡೀತಾ ಇದೆ. ಇನ್ನು ಇವರು ಮೃತ ರಾಜಶೇಖರ್ಗೆ ಯಾವ ನ್ಯಾಯ ಕೊಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಬ್ಯಾನರ್ ವಿಚಾರದಲ್ಲಿ ನನಗೇನು ಗೊತ್ತಿಲ್ಲ. ನಾನು ಬೆಂಗಳೂರಿಂದ ಬಂದೀನಿ. ಬಂದಂಥ ಟೈಮಲ್ಲಿ ನಮ್ಮ ಮನೇಲಿ ಇದ್ದಂಥ ಟೈಮ್ ಜನಾರ್ದನ್ ರೆಡ್ಡಿ ಬಂದಂಥ ಟೈಮ್ ವಿಚಾರ ಹೇಳಿದಂಥ ಅವ್ರ ಮನೆಗೆ ನಡ್ಕೊಂಡು ಬರ್ತಾ ಇದ್ದೀನಿ. ನಡ್ಕೊಂಬರೋಂಥ ಟೈಮ್ ಮಧ್ಯದಲ್ಲಿ ಅವ್ರು ಅಟ್ಯಾಕ್ ಮಾಡಿದ್ದಾರೆ. ಅಟ್ಯಾಕ್ ಮಾಡಿದಂಥ ಟೈಮಲ್ಲಿ ನುಗ್ಲಾಗಿದೆ. ನುಗ್ಲದಲ್ಲಿ ಫೈರಿಂಗ್ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಜನಾರ್ದನ್ ರೆಡ್ಡಿ ಇರೋದಂಥ ಟೈಮಲ್ಲಿ ಕೂಡ ಅಲ್ಲೇ ಫೈರಿಂಗ್ ಆಗ್ತಾನೆ ಇದಾವಲ್ಲ, ಸುತ್ತಮುತ್ತಲು ಫೈರಿಂಗ್ ಇದೆ. ಅವ್ರಿಗೆ ಕಾಣ್ತಾ ಇರೋದು ರೀ, ನಾನು ಭಾಳ ಕ್ಲಿಯರಾಗಿ ಹೇಳ್ತೀನಲ್ಲ, ಅವ್ರು ಕಾಣ್ತಾ ಇರೋದು ಸ್ವಲ್ಪ ಗುಂಡುಗಳು. ಡಿಕೆ ಶಿವಕುಮಾರ್ ಅವ್ರು ಬರಲಿ, ಮಾತಾಡಿದ ನಂತರ ನಾನು ಮಾತಾಡ್ತೀನಿ. ಅವ್ರು ಕಾಣ್ತಾ ಇರೋದು ಸ್ವಲ್ಪ ಗುಂಡುಗಳು. ಡಿಕೆ ಶಿವಕುಮಾರ್ ಅವ್ರು ಬರಲಿ, ಮಾತಾಡಿದ ನಂತರ ನಾನು ಮಾತಾಡ್ತೀನಿ. ಬಳ್ಳಾರಿ ಗಲಭೆ ಬಗ್ಗೆ ಸಚಿವ ಶರಣಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ಬಳ್ಳಾರಿಯ ಘಟನೆ ಬಗ್ಗೆ ಈಗಾಗಲೇ ತನಿಖೆ ನಡೀತಾ ಇದೆ. ಪಕ್ಷದ ವತಿಯಿಂದಲೂ ಅಧ್ಯಕ್ಷರು ಒಂದು ಸಮಿತಿ ರಚನೆ ಮಾಡಿ ಕಳಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಈ ಬಗ್ಗೆ ಮಾತನಾಡ್ತಾರೆ. ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ. ಹೀಗಾಗಿ ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಈಗಾಗಲೇ ಅದನ್ನು ಎನ್ಕ್ವೈರಿ ನಡೀತಾ ಇದೆ. ಪಕ್ಷದ ವತಿಯಿಂದನೂ ಕೂಡ ಒಂದು ಸಮಿತಿಯನ್ನು ಅಧ್ಯಕ್ಷರು ಮಾಡಿ ಕಳಿಸಿದ್ದಾರೆ. ಅವರು ಕೂಡ ಮಾಡ್ತಾ ಇದ್ದಾರೆ. ಕಾನೂನು ರೀತಿಯ ಏನು ಕ್ರಮ ಇದೆ ಅದನ್ನು ಕೈಗೊಳ್ತೀವಿ ಅಂತ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಅವಶ್ಯಕತೆ ಇಲ್ಲ ನನ್ನ ಭಾವನೆ. ಅದು ತೀರ್ಮಾನ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಅದೇ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕಂದರೆ ಇನ್ನು ಪ್ರಿಲಿಮಿನರಿ ರಿಪೋರ್ಟ್ ತೊಗೊಂಡು ಅದೊಂದು ಫೈನಲ್ ತೀರ್ಮಾನ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಹೇಳಿದ್ದಾರೆ. ಅದ್ರ ಪ್ರಕಾರ ಆಗುತ್ತೆ. ಇಲ್ಲ, ಅಲ್ಲಿ ಏನಾಗಿದೆ, ಅಲ್ಲಿ ಡಿರ್ಲಿಕ್ಷನ್ ಆಫ್ ಡ್ಯೂಟಿ ಅಂತಕ್ಕಂಥ ರಿಪೋರ್ಟ್ ಇರೋದ್ರಿಂದ, ಯಾಕಂದರೆ ಇಂಥ ದೊಡ್ಡ ಘಟನೆ ಆದಾಗ ಅಲ್ಲಿ ಸ್ಥಳೀಯವಾಗಿ ಅದನ್ನು ಕಂಟ್ರೋಲ್ ಮಾಡಬೇಕಾಗಿರ್ತಕ್ಕಂಥ ಭಾವನೆ ಇದೆ. ಹಾಗಾಗಿ ಅದನ್ನು ಮಾಡಿದ್ದಾರೆ.
ಬಳ್ಳಾರಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಈಗಾಗಲೇ ಅದನ್ನು ಎನ್ಕ್ವೈರಿ ನಡೀತಾ ಇದೆ. ಪಕ್ಷದ ವತಿಯಿಂದನೂ ಕೂಡ ಒಂದು ಸಮಿತಿಯನ್ನು ಅಧ್ಯಕ್ಷರು ಮಾಡಿ ಕಳಿಸಿದ್ದಾರೆ, ಅವರು ಕೂಡ ಮಾಡ್ತಾ ಇದ್ದಾರೆ. ಕಾನೂನು ಸಿಎಂ ಆಗಿ ದೇವರಾಜ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಮುರಿದಿದ್ದು ಸಚಿವ ಸತೀಶ್ ಜಾರಕಿಹೊಳಿ ಅಭಿನಂದನೆ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷಕ್ಕೆ ಇದು ಹೆಮ್ಮೆಯ ವಿಷಯ. ಬಹುದಿನಗಳ ದಾಖಲೆಯನ್ನ ಮುರಿದಿದ್ದಾರೆ. ಈ ಮಟ್ಟಕ್ಕೆ ಬರಲು ಸಿದ್ದರಾಮಯ್ಯ ಬಹಳ ಶ್ರಮ ಪಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. 5 ವರ್ಷ ಸಿಎಂ ಆಗಿಯೇ ಇರ್ತಾರೆ ಅಂತ ಭಾವಿಸಿದ್ದೇವೆ. ಇವಾಗ ಅರ್ಧ ಆಗಿದೆ, ಇನ್ನೂ ಅರ್ಧ ಅವರೇ ಇದ್ರೆ ಒಳ್ಳೆಯದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ. ಬಹುದಿನಗಳ ಒಂದು ದಾಖಲೆ ಇವತ್ತು ಮುರಿದಿದ್ದಾರೆ. ಸೊ ಒಳ್ಳೆಯದು, ಯಾಕಂದರೆ ಅವರ ಬರಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ. ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಸಾಕಷ್ಟು ಜನ ಇನ್ನೂ ಅವರೇ 2 ವರ್ಷ ಮುಂದುವರಿಬೇಕಂತ ತಾವು ಕೂಡ ಮಾತಾಡಿದ್ದೀವಿ. 5 ವರ್ಷ ನಾವೆಲ್ಲ ಭಾವಿಸಿದ್ದೀವಿ, ಅವ್ರಿಗೆ ಇರೋದು 5 ವರ್ಷ ಅಂತ. ಸೊ ಈಗ ಸುಮಾರು ಅರ್ಧ ಆಗಿದ್ದಾರೆ, ಇನ್ನು ಅರ್ಧ ಇದ್ದರೆ ಒಳ್ಳೆಯದಂತ ನಾನು ಹೇಳಿದ್ದೀನಿ, ಅವರು ಹೇಳಿದ್ದಾರೆ. ಸ್ವಂತ ಬೆಳಗಾವಿ ಅಧಿವೇಶನದ ಕೂಡ ಅವರು ಹೇಳಿದ್ದಾರೆ. ಸೊ ಆದರೆ ಒಳ್ಳೆಯದಂತ ನಮ್ಮ ಭಾವನೆ. ಸರ್ ಮುಂಜಾನೆ ಬಜೆಟ್ ಮಂಡನೆ ಮಾಡ್ತಾರೆ, ಮಾಡ್ತಾರೆ. ಇನ್ನೆಷ್ಟು 15 ತಿಂಗಳು ಉಳಿದಿದೆ, ಅಷ್ಟೇ. 1 ತಿಂಗಳಿದೆ, ಫೆಬ್ರವರಿ 1ಕ್ಕೆ ಆಗ್ಬೋದು. ಸರ್ ನಾಯಕತ್ವ ಗೊಂದಲ ವಿಚಾರ ಇರುವಂಥ ಸರ್ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಅರಸೋರ ರೆಕಾರ್ಡ್ ಬ್ರೇಕ್ ಮಾಡಿರುವಂಥ ಗೊಂದಲ ಇರೋದು ರಾಜಕೀಯ ಪಕ್ಷದ ಗೊಂದಲ ಇರೋದು. ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ಅಧಿಕಾರ ಪೂರೈಸಬೇಕು, ಇದೇ ಜನರ ಅಭಿಲಾಷೆಯೂ ಕೂಡ ಅಂತ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಹೇಳಿದ್ದಾರೆ. ಯಾದಗಿರಿಯಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿ ದಾಖಲೆ ಮಾಡಿದ ಹಿನ್ನೆಲೆ ಸಂಭ್ರಮಾಚರಣೆಯ ವೇಳೆ ಮಾತನಾಡಿದ ಶಾಸಕರು, ಕಾಂಗ್ರೆಸ್ ಸರ್ಕಾರವನ್ನ ಯಾರೂ ಅಲ್ಲಾಡಿಸಲು ಆಗೋದಿಲ್ಲ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಜನರ ಬಾಯಲ್ಲಿ ಬಡವರ ಬಾಯಲ್ಲಿ ಅವ್ರು ಒಂದು 5 ವರ್ಷ ಇರಬೇಕು, ಮತ್ತೆ ಮುಂದಿನ 5 ವರ್ಷ ಆದ್ರೂ ಅವರೇ CM ಆಗಬೇಕೆಂಬುದು ಎಲ್ಲರ ಆಸೆ ಇದೆ. ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ತಗೊಂತದ ಅದಕ್ಕೆ ನಾವೆಲ್ಲರೂ ಬದ್ಧರಾಗಬೇಕು. ಜನರನ್ನು ಬದ್ಧರಾಗ್ತಾರೆ ಮತ್ತು ಎಲ್ಲ ಸರ್ಕಾರದ ಎಲ್ಲ ಶಾಸಕರು ಬದ್ಧರಾಗ್ತಾರೆ. ಈ ವಿಚಾರ ಹೈಕಮಾಂಡಿಗೆ ಬಿಟ್ಟದ್ದಂತ ನನ್ನ ಅಭಿಪ್ರಾಯ. ಸಿಎಂ ಆಗಿ ದೇವರಾಜ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಮುರಿದಿದ್ದು ಯಾದಗಿರಿಯಲ್ಲಿ ಅಭಿಮಾನಿಗಳು ಬಾಡುಟದ ವ್ಯವಸ್ಥೆ ಮಾಡಿದರು. ನಗರದ ಬೈತಾಲ್ ಮಾಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳಿಂದ 350 ಕೆಜಿ ಬಿರಿಯಾನಿ ವ್ಯವಸ್ಥೆ ಮಾಡಿದರು. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಹಾಗೂ ಅಹಿಂದ ಮುಖಂಡರು ಬಾಡೂಟ ಆಯೋಜಿಸಿದರು. 25 ಕೆಜಿ ಕೇಕ್ ಕತ್ತರಿಸುವ ಮೂಲಕ ಸಾರ್ವಜನಿಕರಿಗೆ ಬಿರಿಯಾನಿ ವಿತರಿಸಿದ್ದಾರೆ. ಕರ್ನಾಟಕದ ಹುಲಿಗೆ ಸಾರಿಗೆ ಈ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಿದ್ದಾರೆ. ಮತ್ತೆ ಅಲ್ಪಸಂಖ್ಯಾತರ ಪರವಾಗಿ, ಹಿಂದುಳಿದವರ ಪರವಾಗಿ, ದಲಿತರ ಪರವಾಗಿ, ಶೋಷಿತ ವರ್ಗಗಳ ಪರವಾಗಿ ಆಳ್ವಿಕೆ ನಡೆಸ್ತಾ ಇರೋ ಹಿನ್ನೆಲೆ ಮೈಸೂರಿನಲ್ಲಿ ಸಂಭ್ರಮ ಮನೆ ಮಾಡಿದೆ. ಈ ಹಿಂದೆ ದೇವರಾಜ ಅರಸು 7 ವರ್ಷ 239 ದಿನ ಆಳ್ವಿಕೆ ಪೂರೈಸಿದ್ರು. ಇದೀಗ ದೇವರಾಜ ಅರಸು ತವರಿನಲ್ಲಿ ಸಿಎಂ ಸಿದ್ದರಾಮಯ್ಯ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಅವರ ನಿವಾಸ ಏನಿದೆ ಆ ನಿವಾಸದ ಮುಂಭಾಗದ ನಾಟಿಕೋಳಿ ಪಲಾವನ್ನ ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ. ನಾಟಿಕೋಳಿ ಪಲಾವ್ ಅಂತ ಅಂದ್ರೆ ಬಹಳ ಇಷ್ಟ. ಜೊತೆಗೆ ಹೀಗಾಗಿನೇ ಅವರ ಅಭಿಮಾನಿಗಳು ಈ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸ ಏನು ಶಾರದಾದೇವಿ ನಗರದಲ್ಲಿ ಮಂಡ್ಯ ಜಿಲ್ಲೆಗೆ ಕೈಗಾರಿಕೆ ತರುವ ವಿಚಾರವಾಗಿ ಕೇಂದ್ರ ಸಚಿವ ತೆರಳಿ ಇಂಡಸ್ಟ್ರಿ ಜಾಗ ಗುರುತಿಸಿದ ಗಣಿಗ ರವಿಕುಮಾರ್, ಇಂಡಸ್ಟ್ರಿ ಸ್ಥಾಪನೆಗೆ ಸೂಕ್ತ ಸ್ಥಳ ಎಲ್ಲದಕ್ಕೂ ಸಹಕಾರ ಕೊಡುತ್ತೇವೆ, ಮಂಡ್ಯಕ್ಕೆ ಕೈಗಾರಿಕೆ ತೆಗೆದುಕೊಂಡು ಬನ್ನಿ ಅಂತ
ಕುಮಾರಸ್ವಾಮಿಗೆ ಸವಾಲು ಹಾಕಿದ್ದಾರೆ. ಇಲ್ಲ ಅವ್ರು ಕರೆ ಮಾಡಲಿ, ಅವ್ರ ಪಿ ಎಗಳು ಯಾರಾದ್ರು, ನಾನು ಹೋಗಿ ಜಾಗ ಕೊಡ್ತೀನಿ. ಉತ್ತಮ ವಾತಾವರಣವನ್ನು ಸೃಷ್ಟಿ ಮಾಡೋಣ. ಮಂಡ್ಯದ ಯುವಕರಿಗೆ ಕಾರ್ಖಾನೆ ಬೇಕಾಗಿದೆ. ಮಂಡ್ಯದ ಯುವಕರು ಬೇರೆ ರಾಜ್ಯ ದೇಶ ಅಲ್ಲಿ ಇಲ್ಲಿ ಕೆಲಸ ಮಾಡೋದು ತಪ್ಸೋಣ, ಇಲ್ಲೇ ಕೆಲಸ ಕೊಡೋಣ. ಉತ್ತಮವಾಗಿ ಶಾಂತಿಯುತದಿಂದ ಅವರು ರಾಜಕೀಯವಾಗಿ 8,000 ಕೋಟಿ ಬಂದು ವಾಪಸ್ ಹೋದಂಗೆ, 25 ಕೋಟಿ ಶುಗರ್ ಸ್ಕೂಲ್ಗೆ ಬಂದು ವಾಪಸ್ ಹೋದಂಗೆ ಸ್ಟೇಟ್ಮೆಂಟ್ ಬೇಡ. ಏನು ವಿಶಾಲ ಹೃದಯದಲ್ಲಿ ಕಾರ್ಖಾನೆ ಮಾಡೋಣ. ಅವರಾರ ತರಲಿ, ನಾವಾರ ಸ್ಥಾಪನೆ ಮಾಡಲಿ, ನಮ್ಮ ರಾಜ್ಯ ಸರ್ಕಾರನಾದರೂ ಕಾರ್ಖಾನೆ ಕೊಡಲಿ. ಈ ಜಾಗನ ಕಾರ್ಖಾನೆಗೆ ಮೀಸಲಿಡೋಣ. ಮುಂದಿನ ಪೀಳಿಗೆಯ ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗಲಿ. ನೋ ಫೈಟ್. ಎಸ್, ನಾನೀಗ ಜಾಗ ನೋಡಿದ್ದೀನಿ, ಕ್ಯಾಬಿನೆಟಲ್ಲಿಟ್ಟು ಕೊಡೋಕ್ಕೆ ರೆಡಿ ಇದ್ದೀವಿ. ಕಾನೂನಾತ್ಮಕವಾಗಿ ಏನಿದೆ ಅದನ್ನು ಮಾಡಿ ಅಂತ ಹೇಳ್ತೀನಿ. ತಂತ್ರಗಾರಿಕೆ ಆಗಬಾರ್ದು. ಜಾಗ ಕೊಡೋಕ್ಕೆ ಈಗ ರೆಡಿ ಇದ್ದೀವಿ. ನನ್ನ ಇತಿಮಿತಿ ಇಷ್ಟೇ ಇರೋದ್ರಿ. ನನ್ನ ಕ್ಷೇತ್ರದಲ್ಲಿ ಜಾಗ ಹುಡುಕಿದ್ದೀನಿ. ನನ್ನ ಮುಖ್ಯಮಂತ್ರಿಗಳಿಗೆ